ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿ ಎಲ್ಲರೂ ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದಿರಿ ಅನ್ಕೋತೀನಿ ನಿನ್ನೆ ವಿಡಿಯೋ ಐತಿ ಒಂದು ಸ್ವಲ್ಪ ಆರಾಮಿಲ್ಲರ ಸಲುವಾಗಿ ವಿಡಿಯೋನ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ಲಿಕ್ಕೆ ಲೇಟ್ ಆಯಿತು ಹಾಗಾಗಿ ಅಪ್ಲೋಡ್ ಆಗ್ಲಿಕ್ಕೂ ಲೇಟ್ ಆಗ್ತೈತ್ರಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ಹಾಗೆ ಮೊದಲನೇ ಸಾರಿ ವಿಡಿಯೋ ನೋಡಕತ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಲ್ಲಿ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಪಲ್ಯ ಮಾರಕ್ಕೆ ತೊಗೊಂಡು ಬಂದಿದ್ರು ಲೇಟ್ ಆಗ್ಯದ ಅಂತ ಹೇಳಿ ಅವ್ರು ಮಾರಲಿಲ್ಲ ಒಂದು 4-5 ಸೂಡ ಒಣನ್ ಬಂದಿದ್ರು ಹಾಗಾಗಿ ಕೊಟ್ಟು ಹೋಗ್ಯಾರ ಈಗ ಒಂದು ಸ್ವಲ್ಪ ಕಡಲೆ ಪಲ್ಯ ಸೋಸಿ ಇಟ್ಟಿವಲ್ರಿ ಅದು ಹೊಲ್ದಂದು ಹುಡ್ಕೊಂಬಂದು ಮುಂದೆ ಬೇಸಿಗೆಗೆ ಯಾವಾಗರೇ ಪಲ್ಯ ಮಾಡ್ಲಿಕ್ಕೆ ಅಂದರೆ ಕಾಳಿನ ಪಲ್ಯ ಅದು ಮಾಡೋಕೆ ಹಾಕ್ಲಿಕ್ಕೆ ಬರ್ತದೆ ಅಂತೇಳಿ ಒಣಗಿಸ್ಲಿಕ್ಕೆ ಇಟ್ಟಿನಲ್ಲಿ ಬೇಗ ಮುಂದೆ ಕಳಿಸಿನಿ ಹೊಲಕ್ಕೆ ಹೋಗ್ಯಾರ ನಾನು ನನ್ನ ಡ್ಯೂಟಿ ಟೈಮ್ ಆಗಿತ್ತು ಹಾಗಾಗಿ ಬಡ ಬಡ ತಲೆಯದು ಹಿಕ್ಕೊಂಡು ನಾನು ಡ್ಯೂಟಿ ಹೊಂಟಿ ನೋಡ್ರಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದ ಮತ್ತೆ ಹೊಳ್ಳಿ ಹೊಲಕ್ಕೆ ಹೋಗಬೇಕು ಮುಂದೆ ಬೆನ್ನು ಹತ್ತಿ ಹೋದ ಅವನನ್ನು ಮರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಕೆಲಸ ಮಾಡ್ಕೊತ ಆಗಲಿಲ್ಲ ಹಾಗಾಗಿ ಬೆನ್ನು ಹತ್ತಿ ಹೋಗ್ಬಿಟ್ಟ ಹೆರಿಗೆಯಾಗಿ 7ನೇ ದಿನ ಆಯಿತು 7ನೇ ದಿನದ ಬಾಣಂತಿ ಮನೆ ಭೇಟಿ ಐತಿ ವೈಯಕ್ತಿಕ ಕೆಲವೊಂದು ಅದರ ಆರೋಗ್ಯ ಸಲಹೆಗಳನ್ನು ಕೊಡೋದಿರ್ತೈತಿ ಹಾಗೆ ಆಮೇಲೆ ಮಗುವಿನ ತೂಕ ಒಂದು ಮಾಡೋದೈತಿ 7 ದಿನದ ಮಗು ಐತಿ ಅದಕ್ಕೆ ಇಷ್ಟು ತೂಕ ಮಾಡಿ ಒಂದು ಸ್ವಲ್ಪ ಬಾಣಂತಿಗೆ ಕೆಲವೊಂದು ವಿಷಯಗಳು ಹೇಳೋದಿರ್ತದೆ ಅದನ್ನೆಲ್ಲ ಆರೋಗ್ಯ ಮಾಹಿತಿ ಪಡ್ಕೊಂಡು ಆಕೆಗೆ ಒಂದಿಷ್ಟು ಆರೋಗ್ಯ ಸಲಹೆಗಳನ್ನು ಕೊಟ್ಟು ಹೋದ್ರೈತೆ ಅಂತೇಳಿ ಬಂದೆ ನಾನು ಮಗುವಿಗೆ ತೂಕ ಮಾಡಿದೆ ರೀ 3 kg 400 ಗ್ರಾಮ್ ಇತ್ತು ತೂಕ ಅಂತೂ ಕರೆಕ್ಟ್ ಐತಿ ಜಾಸ್ತಿನೇ ಐತಿ ಮನಾರ ತೂಕದೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಮಗುನೂ ಆರೋಗ್ಯವಾಗೈತಿ ತಾಯಿನೂ ಆರೋಗ್ಯವಾಗಿದ್ರು ನನಗೂ ಒಂದು ಸ್ವಲ್ಪ ಆರಾಮಿರಲಿಲ್ಲ ಆದರೂ ಹಾಗೆ ಮತ್ತು ಅಭಿ ಒಂದು ಹೋಗ್ಯಾನಂಥೇಳಿ ನಾನು ಹಿಂದೆ ಬುತ್ತಿ ಮತ್ತು ಹಾಲು ತೊಗೊಂಡು ಹೊಂಟೀನಿ ಅಭಿ ಹಾಲು ಕುಡಿತಾನಂತೇಳಿ ಕಿಟ್ಲೆ ಹಾಕೊಂಡು ಹೊಂಟೀನಿ ಕಣ್ಣಂತೂ ಅಷ್ಟು ಕೋಕ್ಲಿಕತ್ತಾವು ನೆಗಡಿ ಭಾಳ ಬಂದಿತ್ತು ಕಣ್ಣನ್ನು ನೀರ ಮುಗುನಾಗ ಜೋಗ ಜಲಪಾತ ಹರಿದಂಗೆ ಆಗ್ಲಿಕತ್ತೈತಿ ಈ ಕಡೆ ನೋಡ್ರಿ ಜೋಳ ಹಾಕ್ಯಾರ ಮತ್ತು ಈ ಸೈಡ್ನು ಜೋಳ ಹಾಕ್ಯಾರ ನಮ್ಗಿಂತ ಮೊದಲು ಹಾಕ್ಯಾರ ಒಂದು ಸ್ವಲ್ಪ ಮುಂಗಟ್ ಹಾಕ್ಯಾರ ಹಾಗಾಗಿ ತೆನಿ ಅದೆಲ್ಲ ಆಗ್ಯಾವು ಜೋಳ ಗಿಡ್ಡ ಐತೆ ಅದರ ತೆನಿ ಎಲ್ಲ ಜಲ್ದಿನೇ ಆಗಿಬಿಟ್ಟು ಇನ್ನೊಂದು ಸ್ವಲ್ಪ ಎತ್ತರ ಆಗಬೇಕಾಗಿತ್ತು ಯಾಕೋ ಬೆಳೆದಿಲ್ಲ ಆಮೇಲೆ ಇದು ಅವ್ರಿಕಾಯಿ ಹೂವು ಅಂತೀವಿ ನಾವು ಅವ್ರಿಗೆ ಹೂವು ಅಂತೀವಿ ಇದ್ರದ್ದು ಉಪಯೋಗ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಬದುಕಿನ ಬುತ್ತಿ ಅಂತಲೇ ಒಂದು ಚಾನಲ್ ಐತಲ್ರಿ ಆ ಚಾನಲ್ದಲ್ಲಿ ವಿಡಿಯೋ ನೋಡಿದೆ ಹೇರ್ ಆಯಿಲ್ ಮಾಡ್ಲಿಕ್ಕೆ ಈ ಥರದ್ದು ಹೂವು ಯೂಸ್ ಮಾಡ್ತಾರಂತ ಅವ್ರಿಕಾಯಿ ಹೂವು ಈ ಅವ್ರಿ ಹೂವು ಏನು ನಾವು ಮಹಾನವಮಿ ಒಳಗೆ ಪೂಜಾಕ್ಕಷ್ಟೇ ಯೂಸ್ ಮಾಡ್ತೀವಿ ಆದರೆ ನಮ್ಮ ಕಡೆ ಇದು ಭಾಳ ಅಂದ್ರೆ ಭಾಳ ಇರ್ತೈತಿ ಅದು ಸೀಸನ್ಗೆ ತಕ್ಕಂಗೆ ಅಂದರೆ ಮಹಾನವಮಿದಿಂದ ಈ ಚಳಿಗಾಲ ಹೋಗೋತನ ಹೂವು ಇರ್ತದೆ ಆಮೇಲೆ ಹೂವು ಇರೋಂಗಿಲ್ಲ ಒಂದು ವರ್ಷ ಪೂರ್ತಿ ಆದ್ರೆ ಅವ್ರಂದ್ರು ಅವ್ರಿಕಾಯಿ ಈ ಥರದ್ದು ಹೂವು ಏನಾದರೂ ನಿಮ್ಗೆ ಸಿಕ್ತಿತ್ತಂದ್ರೆ ನಮ್ಗೆ ಕೊಡ್ರಿ ನಾವು ಹೇರ್ ಆಯಿಲ್ಗೆ ಯೂಸ್ ಮಾಡ್ತೀವಿ ಕೆಜಿಗೆ 160 ರೂಪಾಯಿನೋ ತೊಗೊಂಡು ಕೊಡ್ತಾರೆ ಅಂತ ಹೇಳಿದ್ರು ಆದ್ರೆ ಒಂದು ವರ್ಷ ಪೂರ್ತಿ ಎಲ್ಲ ಇದ್ರ ಹೂವು ಸಿಗಂಗಿಲ್ಲ ಆದರೆ ಹೇರ್ ಆಯಿಲ್ಗೆ ಈ ಥರದ್ದು ಹೂವು ಯೂಸ್ ಮಾಡ್ತಾರಂತ ಇವಾಗಲೇ ಗೊತ್ತಾಗಿದ್ದು ಆಮೇಲೆ ಇದ್ರ ಕಾಯಿ ನೋಡ್ರಿ ಇದ್ರಗತ್ಲೆ ಅನ್ನಿಸ್ತೈತಿ ಏನಂತಾರದು ಶೀಗೆಕಾಯಿ ಏನಂತಾರಲ್ಲ ಆ ಥರನೇ ಅನ್ನಿಸ್ತೈತಿ ಸೇಮ ಇಲ್ಲಿ ಹೊಲದ ದಂಡಿಗೆ ಹಾದಿಗೆ ಅದೆಲ್ಲ ಕಡೆ ಎಲ್ಲಿ ನೋಡಿದ್ರು ಅವೇ ಇರ್ತಾವೆ ನಮ್ಮ ಕಡೆ ಕೊನೆಗೂ ನನ್ನ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಬರೋದ್ರಾಗೆ 12 ಗಂಟೆ ಮ್ಯಾಲೆ ಐತ್ರಿ ಅವರು ಜಲ್ದಿ ಬಂದಿದ್ರು ಹೊಲ್ದಾಗ ಕಸ ತೆಗೆದೈತಿ ಮತ್ತು ಉಳ್ಳಾಗಡ್ಡಿ ನೀರು ಬಿಡೋದದ ಮಬಿ ಅವ್ರ ಜೊತೆ ಮುಂದೆ ಬಂದು ಕಸಾನೇ ತೆಗಿಸ್ಕೊಡ್ಲಿಲ್ಲ ಆಯಿಗೆ ಕಬ್ಬಸುಲಿ ಅಂತ ಯಾಕಂದ್ರೆ ಗಂಟು ಬಿದ್ದಾರ ಆಯಿಗೆ ಹಲ್ಲು ಬ್ಯಾನ್ ಅದಾವು ಹಾಗಾಗಿ ಕುರ್ಪಿ ತೊಗೊಂಡು ಹೊಡೆದು ನಾ ಬರತ್ತಾನ ಮತ್ತು ಅವನಿಗೆ ಸುಲ್ದು ಕೊಟ್ಲು ಬರೀ ಒಂದು ಮಡಗಿ ಕಸ ಅಷ್ಟೇ ತೆಗಿಸ್ಬಿಟ್ಟಾನ ಕಸಾನೇ ತೆಗಿಲಿಲ್ಲ ತಲಾಕತ್ತಿಲ್ಲ ಮತ್ತು ಹೊಳ್ಳಿ ಹೋಗುವಾಗ ಇನ್ನೊಂದು ಕುರ್ಪಿ ತೊಗೊಂಡು ಮತ್ತು ಆ ಕಡೆ ಹೊಂಟಿ ಎಲ್ಲಿ ಹೋಗಿಸ್ಬಿಡಲ್ಲ ನಾನು ಕುರ್ಪಿ ಬೇಕಂತೇಳಿ ಕಸ್ಕೊಂಡು ಬಿಟ್ಟ ತಾನು ಕುರ್ಪಿ ತೊಗೊಂಡು ಕಸ ತೆಗಿತೀನಿ ಅಂತೇಳಿ ಇದೇನು ಇದು ಹೊಡೆದಾರ ಇದು ಗಳೆ ಹೊಡೆದಾರ ಕಬ್ನಾಗ ಇದಿಷ್ಟು ಇದು ಮಾಡಬೇಕು ಅಂದರೆ ನೀರು ಹೋಗುವಂಗೆ ಮಾಡಬೇಕು ಈ ಕಡೆ ನೋಡ್ರಿ ಇದು ಉಳ್ಳಾಗಡ್ಡಿ ಹೊಲ ಐತಿ ಇದು ಇಟ್ತಾನ ನೀರು ಬಿಡ್ಲಾತಿದ್ರು ನಾನು ಬಂದಿನಲ್ಲ ಈಗ ಅಭಿವಲ್ಲಿ ಅವ್ರ ಅಪ್ಪನ ಕಡೆ ಹೋತಾನ ನಾನು ನೀರು ಬಿಟ್ರೈತೆ ಅಂತೇಳಿ ನಾನು ಬಂದೀನಿ ಅಷ್ಟೊತ್ತನ ಕರೆಂಟ್ ಹೋಗ್ಬಿಟ್ಟು ಡಿವಾಲ್ ಹೋಯ್ತು ಏನೋ ಕರೆಂಟ್ ಹೋಯ್ತು ಏನೋ ಹೋಯ್ತಂತ ಹಾಗಾಗಿ ಇದೇನು ಕಾಣಿಸ್ತೈತಲ್ರಿ ಇದು ರೌದಿ ಮಡ್ಯಾಗ ಉಳ್ಳಾಗಡ್ಡಿ ಮಡ್ಯಾಗ ಅದೊಂದು ಸ್ವಲ್ಪ ನೀರು ನಿಂತು ಹೋಗುವಂಗೆ ಮಾಡ್ಯಾರ ಯಾಕಂದ್ರೆ ಒಂದೇ ಸೈಡ್ ಭಾಳ ಫಾಸ್ಟಾಗಿ ಹೋಗ್ಲಿಕತ್ತನ ಫುಲ್ಲು ಹೊಲದ ತುಂಬ ಎಲ್ಲ ಉಣಲಾಗ್ಯಾವಂತ ಅಂದ್ರೆ ಒಂದು ಸ್ವಲ್ಪ ಏರ ಇಡುವ ಇರ್ತೈತಲ್ಲ ನೆಲ ಹಾಗಾಗಿ ಎಲ್ಲ ಉಳ್ಳಾಗಡ್ಡಿಗೆ ಉಣ್ಸಕ್ಕೆ ಬರಂಗಿಲ್ಲ ಅಂತೇಳಿ ಅಲ್ಲಿ ರೌದಿ ಹಚ್ಚಿಬಿಟ್ಟಾರ ಕುರ್ಪಿ ನೋಡ್ರಿ ಎಷ್ಟು ದಿನ ಆಯಿತು ಕಳೆದು ಈಗ ಸಿಕ್ಕೈತಿ ಒಂದು 8-10 ದಿನ ಆಯಿತು ಕುರ್ಪಿ ಹುಡ್ಕ್ಯಾಡ್ ಸಾಕಾಗಿತ್ತು ಇಲ್ಲೇ ಹೊಲದಾಗ ಉಳ್ಳಾಗಡ್ಡೆ ಕಸ ತೆಗೆದು ಇಲ್ಲೇ ಒಗೆದು ಬಿಟ್ಟಾರ ಬಾಜುಕ್ ನೀರು ಇದೆಲ್ಲ ಜಂಗತ್ತು ಹೋಗಿಬಿಟ್ಟದ ನಾನು ಈ ಕಡೆ ಮತ್ತು ನೀರು ಹೆಂಗೂ ಬರ್ಲಾಗ್ಯಾವು ಒಂದು ಸ್ವಲ್ಪ ಕುಂತ್ರೆ ಬಿಸಿಲೊಂದು ಭಾಳ ಬಿಡಾಕತ್ತೈತಿ ನೆಗಡಿ ಬರೆ ಭಾಳ ಬಂದದ ಅಂತೇಳಿ ಇಲ್ಲಿ ಕಬ್ಬಿನ ದಂಡಿಗೆ ಬಂದು ಇಲ್ಲಿ ಕೂತೀನಿ ಸಣ್ಣಗೆ ನೀರು ಹೊಂಟಾವು ಆಗ ನೀರು ಚಾಲು ಆತಂತ ನಿಂತು ಸಾಕಾಗಿ ಇಲ್ಲಿ ಬಂದು ದಂಡಿ ಕುಂದ್ರದ್ರಾಗೆ ಮತ್ತು ನೀರು ಬಂದುಬಿಟ್ರಿ ಮೋಟ್ರ್ ಚಾಲು ಆಯಿತು ಬಾವಿದು ಹಾಗಾಗಿ ಮತ್ತು ಹೊಳ್ಳಿ ಇದು ಕೂತ್ರ ಕೆಲಸ ಆಗಂಗಿಲ್ಲತ್ತೆ ಹೊಳ್ಳಿ ಬಂದೆ ನಾನು ಅಷ್ಟೊತ್ತಿಗೆ ಮಡಿಗೆ ಬಂದು ಮುಟ್ಟಕ್ಕೆ ಬಂದು ನೋಡ್ರಿ ನೀರು ಹೊಂಟಾವ ಸಣ್ಣಗೆ
ರೌದಿ ಹಚ್ಚಿವಿ ಆದರೂ ತಡದ ನೀರು ಹೋಗ್ತಾವೆ ಎಲ್ಲ ಕಡೆ ತುಂಬ ಮಡಿ ತುಂಬ ಆಗ್ತದಂದ್ರೆ ಮತ್ತೆ ಒಂದು ಕಡೆ ನೋಡ್ರಿ ಈ ಕಡೆ ಸೈಡ್ ಎಲ್ಲ ಫಾಸ್ಟಾಗಿ ಹೋಗ್ಲಕತ್ತ ಆ ಕಡೆ ದಂಡಿಗೆ ನೀರೇ ಹೋಗಲಾಗ ಕಾಲಿಲಿ ಒತ್ಲಕ್ಕೆ ಅಂತ ನಡು ಹೋದೆ ನನ್ನ ಕಾಲೇ ಸಿಗಿ ಬೀಳ್ಲಕತ್ತು ಬ್ಯಾಡ ಕಿರಿಕಿರಿ ಅಂತೇಳಿ ಮತ್ತೆ ಹೊಳ್ಳಿ ಬಂದ ಶಿವ ಅಂತ ಕೆಳಗೆ ಕೂಡೋದ್ರಾಗೆ ನೀರು ಭಾಳ ಫಾಸ್ಟ್ ಅದಾವಲ್ರಿ ಹಾಗಾಗಿ ಜಲ್ದಿ ಒಂದೊಂದು ಮಡಿ ತುಂಬ್ಲಕತ್ತಾವು ಹಂಗೆ ಮತ್ತೆ ಎದ್ದು ಹೋಗ್ಯಂದ್ರೆ ಮತ್ತೆ ಬ್ಯಾರೆದು ಕಟ್ಟಿ ಬಾಯಿ ಹಚ್ಚಕ್ಕೆ ಹೋದೆ. ಮೋಡ ಆಗೈತೆ ಅಲ್ರಿ ಅಷ್ಟೊಂದು ನೀರು ಉಣಿಸೋದೇನು ಕಷ್ಟದ ಕೆಲಸ ಅನ್ಸಂಗಿಲ್ಲ. ಮಾಡಾಗಿತ್ತು ನೀರು ಉಣಿಸುವಾಗ ಬಿಸಿಲು ಇರಲಿಲ್ಲ ಹಾಗೇನು ಅನಿಸ್ಲಿಲ್ಲ. ಆದ್ರೆ ಬಿಸಿಲಿನ ಬರ್ಬರ್ತ ಜಾಸ್ತಿ ಆಗ್ತೈತಲ್ಲ ಹೊಲ್ದಾಗ ಕೆಲಸ ಮಾಡೋದು ಭಾಳ ಹೈರಾಣ ಐತಿ. ಮುಂಜಾನೆ ಒಂದು ಸ್ವಲ್ಪ ಜಲ್ದಿ ಹೋಗಿ 11 ಗಂಟೆ ಥರ ಅದು ಮಾಡ್ಕೊಂಬಂದ್ರೆ ಕೆಲಸಗಳೆಲ್ಲ ಆಗ್ತಾವು. ಇಲ್ಲಿಂದ್ರೆ ಬರೀ ಬಿಸಿಲಿಗೆ ಅಂಜಿ ಕುಂದ್ರೋದೇ ಆಗ್ತೈತಿ. ಅಷ್ಟು ಬಿಸಿಲು ಶುರು ಆಗಿಬಿಡ್ತದೆ. ಬ್ಯಾಸಿಗೆ ದಿನ ಚಾಲು ಆಗ್ತದಲ್ರಿ ಇನ್ನು ಮುಂದೆ ಹೈರಾಣ ಆಗ್ತೈತಿ ಹೊಲ್ದಂದು ಕೆಲಸ ಮಾಡೋರಿಗೆಲ್ಲ. ಒಂದು ಮಡಿಗೆ ನೀರು ಉಣಿಸ್ಬೇಕಂತೇಳಿ ನಾನು ಚಾಲು ಮಾಡಿದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹೊಡೆದು ಅಷ್ಟು ಕಡೆ ಎಲ್ಲ ಮಡ್ಯಾಗ ಹೋಗಿಬಿಡ್ಲತ್ತವು. ಎಲ್ಲ 4-5 ಮಡಿಗೆ ಒಮ್ಮೆ ಹೋಗೋದಂದ್ರೆ ಜಲ್ದಿ ತುಂಬಂಗಿಲ್ಲ ಅದು ಆ ಕಡೆ ಯಾವುದೂ ಪೂರ್ತಿ ಆಗಂಗಿಲ್ಲ ಹಂಗೆ ಆಗ್ಲತ್ತು. ಮತ್ತು ಅಷ್ಟೊತ್ತನ 3 ಗಂಟೆ ಅದು ಆಯ್ತು ಕಾಣಿಸ್ತದ. ಮತ್ತು ಊಟ ಮಾಡ್ಕೊಂಬಂದ್ರೈತೇಳಿ ಆ ಕಡೆ ಅಬಿ ಒಬ್ಬವ ಅಳ್ಳಾಕತ್ತಿದ್ದತ್ತ ಹಾಗಾಗಿ ಬಾ ಅಂದರು ಆ ಕಡೆ ಹೋದೆ ನಾನು ಕಬ್ಬು ತಿನ್ಕೋತ. ನಿದ್ದೆ ಬಂದದ ಅವ್ನಿಗೆ ಭಾಳ ಕಿರಿಕಿರಿ ಮಾಡಾಕತ್ತಾನ ಹಾಗಾಗಿ ಅವ್ನಿಗೆ ಮಲಗಿಸಿ ಒತ್ತಾಟೆ ಊಟ ಮಾಡಿದ್ರೈತೇಳಿ ಇಲ್ಲಿ ಮಲಗಿಸ್ಬಿಟ್ಟೆ ತೆಳಗೆ ಒಂದು ಕಾಗ್ದ ಹಾಕಿನಿ ಮಲ್ಕೊಂಡ್ಬಿಟ್ಟಾನ. ನಾನು ಕೈಕಾಲು ಮಾರಿ ಅದು ತೊಳ್ಕೊಂಡು ಬಂದು ಊಟ ಮಾಡಿದ್ರೈತೇಳಿ ಹೊರಗೆ ಹೊಂಟೀನಿ. ಮುಖ ನೋಡಬೇಕು ಬಿಸಿಲಾಗ ನಿಂದ್ರದಲ್ದೆ ಬಿಸಿಲು ಹೋಗಿತ್ತು ಆದರೆ ನೆಗಡಿ ಭಾಳ ಬಂದಿತ್ತಲ್ರಿ. ಅದೇ ನೆಗಡಿ ಬಂದ್ರೂ ಹಾಗೆ ನಿಂತು ನೀರು ಉಣಿಸಿದ ಸಲುವಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ನೆಗಡಿ. ಮುಖ ಅಂತೂ ಕೆಂಪಗಾಗಿಬಿಟ್ಟೈತಿ ಮೂಗು ಕೆಂಪಗಾಗಿಬಿಟ್ಟೈತಿ ಅಷ್ಟು ನೆಗಡಿ ಬಂತು. ಹಾಗೆ ಮತ್ತು ಇಲ್ಲೇ ಗೋಧಿ ಹೊಲದಾಗ ಬಾಜುಕ ಕೂತ್ಕೊಂಡು ಊಟ ಮಾಡ್ಕೊತ ಕೂತೀನಿ ನೋಡ್ರಿ ಹಿಂಗೆ. 4-5 ದಿನದ ಹಿಂದೆ ನೋಡಿದಾಗ ಗೋಧಿಗೆ ಅಲ್ಲೊಂದು ಇಲ್ಲೊಂದು ತೆನೆ ಅನ್ಸಕತ್ತಿದ್ದು. ಇವತ್ತು ಒಮ್ಮಿದೊಮ್ಮೆ ಗಾಬ್ರಿ ಅನ್ನಿಸ್ತೀವಿ. 1-2 ದಿನದಾಗ ಎಷ್ಟು ಫರಕ್ ಕಾಣಿಸಕತ್ತದ. ಹೊಲದ ತುಂಬ ಎಲ್ಲ ಗೋಧಿಗೂ ತೆನೆ ಆಗಿಬಿಟ್ಟೈತಿ. ಎಷ್ಟು ಚಂದ ಮಸ್ತ್ ಕಾಣಿಸ್ಲಕತ್ತೈತಿ. ಅಭಿನೂ ಎದ್ದು ಬಿಟ್ಟಾರೆ ಅಷ್ಟೊತ್ತಿಗೆ ಹಂಗಾಗಿ ಅವನಿಗೆ ಒಂದಿಟ್ಟು ರಂಬಿಸಿ ಅವನಿಗೆ ಮಾರಿಗಿರಿ ತೊಳೆದು ನಂದು ಮುಖ ಅಂತೂ ನೋಡಬೇಕು ಬಿಸಿಲಿಗೆ ಭಾಳ ಇದಾಗಿಬಿಟ್ಟಿತ್ತು. ಅದ್ರಾಗ ತಂಪು ನೀರಾಗ ಬೇರೆ ತಿರ್ಗಾಡಿನಿ ಕಣ್ಣೆಲ್ಲಿ ತೆರೆಯೋಕ್ಕಾಗಂಗಿಲ್ಲ ಆಗೈತಿ. ಕಣ್ಣ ನೀರು ಧಾರಾಕಾರವಾಗಿ ಹರಿಲಿಕ್ಕತ್ತದ ಒಂದೇ ಸಮನೆ. ಅದೇ ನನ್ನ ಸಾಕಾಗೈತಿ. ಅದ್ರಾಗ ಅವಿ ಎದ್ದಿದ್ದೇಳನ ಅಳ್ಳಕ್ಕೆ ಶುರು ಮಾಡ್ದೆ. ಮನೆಗೆ ಹೋಗತ್ತಾನ ಎಲ್ಲಿ ಗಪ್ಪ ಆಗ್ಲಿಕ್ಕೆ ತಯಾರಿಲ್ಲ. ಹೋಗಮ್ ನಡಿ ಮನೆಗೆ ಅಂತ ಒಂದೇ ಸಮನೆ ಹಠ ಮಾಡಕತ್ತ. ಹಾಗಾಗಿ ಹುಡುಗರು ಮನೆಗೆ ಬಂದು ಕೂತಿರ್ತಾವೆ ಅವರು ಸಾಲಿದಿಂದ ಮಾತಾಡ್ಕೊತ ಕುಂದಿರ್ತಾರತ್ತೆ. ಅವನಿಗೆ ಹೊತ್ಕೊಂಡು ನಾವಿಬ್ಬರು ಮುಂದೆ ಬಂದೇವಿ. ಬರೋದ್ರಾಗೆ ನನ್ನ ಮಕ್ಕಳು ಬಂದೇ ಬಿಟ್ಟಿದ್ದರಿ ಅಟ್ಟತನ. ಒಂದು ಸ್ವಲ್ಪ ಕಸ ಅದೆಲ್ಲ ಗುಡಿಸಿ ಮಮ್ಮಿಗೆ ಹೆಲ್ಪ್ ಮಾಡಿಟ್ಟಾರ ನೋಡ್ರಿ. ನಮ್ಮ ಮಮ್ಮಿಗೆ ಹೆಲ್ಪ್ ಆಗ್ಬೇಕಂತೇಳಿ ಅದಿಷ್ಟು ಕಸ ಇಷ್ಟು ಗುಡಿಸ್ಯಾರ. ನಾನು ಇದು ಎಲ್ಲಿ ತಿಪ್ಪಿ ರಾಶಿ ಭಾಳ ಬಿದ್ದದ ಇನ್ನು ಕಸ ಹುಡುಗೋದು ಒಂದು ಐತೆಲ್ಲ ಅಂದ್ಕೊಂಡು ಬಂದಿದ್ದೆ ಅಲ್ಲಿದಿಂದ ಇಲ್ಲಿತನ. ತೆಗಿತೀನಿ ಅಬಿನ್ ಬಲ್ಲೆ ಅದು ನೋಡಿ ಚಾವಿ ಇಸ್ಕೊ. ಕೆಲಸ ಎಲ್ಲ ಮುಗೀತು ನೋಡ್ರಿ. ಕಸ ಗುಡಿಸೋದು ಬಟ್ಟೆ ತೆಗೆದೆಲ್ಲ ಮುಗಿಸ್ಕೊಂಡು ಎಲ್ಲ ಕಸ ಸೈಡ್ ಚೆಲ್ಲಿ ಕೈಕಾಲು ಮಾರಿ ತೊಗೊಂಡು ಚಹಾ ಕುಡ್ದು ಮತ್ತು ಬೀಸ್ಲಿಕ್ಕೆ ಹೋಗ್ತೀನಿ ಅಂತಂದ್ರು. ಅಭಿನಬೇನಾಗ್ತ ಹಾಗಾಗಿ ಅವ್ನಿಗೆ ಮುಂದೆ ಕಳಿಸಿ ನಾನು ಚೀಲ ಒಯ್ದು ಗಿರಣಿಗೆ ಒಯ್ದಿಟ್ಟು ಬಂದು ಹೋಮ್ವರ್ಕ್ ಅದೆಲ್ಲ ಹುಡುಗರಿಗೆ ಮಾಡಿಸ್ದೆ. ಒಂದು ಸ್ವಲ್ಪ ಸಂಜಿಕೆ ಊಟಕ್ಕೆ ರೊಟ್ಟಿ ಮಾಡಿದ್ರೆ ಅಂತೇಳಿ ರೊಟ್ಟಿ ಮಾಡಾಕತ್ತೀನಿ. ಜಾನ್ವಿ ಸಂಸ್ಕೃತಿ ಒಲ್ಲ ತಂದ್ರೆ ಅವರು ಚಪಾತಿ ತಿಂತಾರೆ ಅವರು. ರೊಟ್ಟಿ ಅಂದ್ರೆ ಅವ್ರಿಗೆ ಒಟ್ಟಾಗಿ ಬರೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ದಪ್ಪಗೆ ಮಾಡೀನಿ. ಒಂದು 4 ಅಷ್ಟೇ. ಈಗ ಸಂಜೆಗೆ ಊಟಕ್ಕಾಗಟ್ಟು ಆದ್ರೆ ಸಾಕತ್ ಹೇಳಿ ಭಾಳ ಏನು ಮಾಡೋಕ್ಕೋಗಿಲ್ಲ. ಒಂದು ಸ್ವಲ್ಪ ದಪ್ಪನೇ ಅದಾವು. 2 ರೊಟ್ಟಿ ತಿನ್ನೋರು ಒಂದೇ ರೊಟ್ಟಿ ತಿಂದು ಎದ್ದು ಹೋಗಿಬಿಡ್ಬೇಕು ಹಂಗಾಗೈತಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನನ್ನ ಮಕ್ಕಳು ಭಾಳ ಕಿರಿಕಿರಿ ಮಾಡಾಕತ್ರ. ಅವ್ರಿಗೆ ನೆಗಡಿ ಬಂದೈತಲ್ಲ ಒಂದು ಸ್ವಲ್ಪ ತೆವಿ ಮೇಲೆ ಅರ್ಬಿ ಇಟ್ಟು ತಲೆಯೋದು ಕಾಸಿ ಎದೋದು ಕಾಸಿದ್ರೆ ಐತಂತೇಳಿ ಕಾಸ್ಲಾತೀನಿ ಕಾಸ್ಕೋತೀನಿ ಎಲ್ಲಕತ್ತು. ಅಡುಗೆನೂ ಮಾಡಿಸ್ಕೊಡಂಗಿಲ್ಲ ಇನ್ನಂತೇಳಿ ಅಲ್ಲಿಗೆ ಎಂಡ್ ಮಾಡಿದೆ ನಾನು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ತೊಗೊಂಡು ಮೂಗಿಗೆ ಶೇಂಗಾ ಸೊಟ್ಟಿ ಹಚ್ಕೊಂಬಂದಿಲ್ಲ ಸುಂಬಳಿಯ. ಶೇಂಗಾ ತಿನ್ನೋದು ಬಿಟ್ಟಿಗೆ ಶೇಂಗಾ ಸೊಟ್ಟಿ ಮೂಗಿಗೆ ಹಚ್ಕೊಂಬಂದೇನು. ಕಾಡಲ್ಲಾಗದಿದ್ರವ ಸುಡ್ತದಿದ್ದು ಸರಿ ಊರ್ದು ಕಡೆ ಸರಿ ಹಬ್ಬ ಬಿದ್ದಿ ಹಾಲಿನ ಹೊಳೆ ಇಡ್ತೀನಿ ನಾ ಆಕೆ ಕಾಸ್ಲಾತೀನಿ. ವೇಲ್ ಅಬ್ಬ ನಿನ್ನ ಫ್ರೆಂಡ್ ಬಂದ ನೋಡು ಪಾಪ. ಅಬೇನ್ ಫ್ರೆಂಡ್ ಬಂದೈತಿ ಹೊರಗೆ. ಅಭಿ ಆ ನಾಯಿಗೆ ದಿನ ರೊಟ್ಟಿ ಹಾಕ್ತಾನೆ ರೀ. ನಮ್ಮ ಅಭಿ ಇದ್ರೆ ಮಾತ್ರ ಆ ನಾಯಿ ಮನೆಗೆ ಬರ್ತೈತಿ ಇಲ್ಲಾಂದ್ರೆ ಬರೋಂಗಿಲ್ಲ. ಅದಕ್ಕೆ ಒಂದು ಸಾರಿ ನಾನು ಹೊಡ್ಯಾಕಂತ ಹೋದೆ ಎಲ್ಲಿ ಹೊಡೆಸ್ಕೊಡಲ್ಲಾಗನ. ಅದಕ್ಕೆ ಏನು ಮಾಡಬೇಡ ಹತ್ತ ಮಾಡಬೇಡ ಅಂತಾನೆ. ಈಗ ರೊಟ್ಟಿ ತೊಗೊಂಡು ಹೊಂಟ ನೋಡ್ರಿ ಮತ್ತೆ ಅದಕ್ಕೆ ಹಾಕ್ಲಿಕ್ಕೆ.
ಇದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಮುಂದಿನ ಬ್ಲಾಗ್ ವಿಡಿಯೋ ಲೈವ್ನಲ್ಲಿ ಸಿಗ್ತೀನಿ. ಶಾರ್ಟ್ ವಿಡಿಯೋನ ನೋಡಿ ಧನ್ಯವಾದಗಳು.